ಇನ್ನು ರಾಜ್ಯದಲ್ಲಿ ಈಗಲೂ ಕೂಡ ಸಿಲಿಂಡರ್ ಅಭಾವ ಕಾಡ್ತಾ ಇದೆ. ದಿನಕ್ಕೂ ಕೂಡ ಅದು ಜೋರಾಗ್ತಾನೆ ಇದೆ. ಇವತ್ತು ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮಾತನಾಡಿದಂತಹ ಸಚಿವ ಮುನಿಯಪ್ಪ ದಿನಕ್ಕೆ ಹೋಟೆಲ್ಗಳಿಗೆ ಕೇವಲ 1,000 ಸಿಲಿಂಡರ್ಗಳನ್ನ ಮಾತ್ರ ಪೂರೈಕೆ ಮಾಡಲಾಗುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ. ಇದು ಹೋಟೆಲ್ ಮಾಲೀಕರ ಕಣ್ಣು ಕೆಂಪಗಾಗುವಂತೆ ಮಾಡಿದ್ದಾರೆ. 1,000 ಸಿಲಿಂಡರ್ ಒಂದು ದಿನಕ್ಕೆ ನಮಗೆ ಅವಕಾಶ ಇದೆ. ಎಂಟೈರ್ ಹೋಟೆಲ್ ಇಂಡಸ್ಟ್ರಿ ಅವರಿಗೆ ಕೊಡ್ತೇವೆ. ಈ 1,000 ಕೊಟ್ಟರೆ ಇದನ್ನ ಬ್ಲ್ಯಾಕ್ ಮಾರ್ಕೆಟಿಗೆ ಇನ್ನೂ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಇಲ್ಲ ಅಂತ ಹೇಳಿದ್ದಕ್ಕೆ ಅಟ್ಲೀಸ್ಟ್ ಅವ್ರು ಕೆಲಸ ಮಾಡೋರಾದ್ರೂ ಊಟ ಮಾಡ್ಕೊಂಡ್ಲಿ ಈ ವಾರ. ಬೆಂಗಳೂರು ಒಂದಕ್ಕೆ 1,000 ಕೊಟ್ಟರೆ ಯಾವ ಮೂಲೆಗೂ ಆಗೋದಿಲ್ಲ. ಒಬ್ಬರಿಗೂ ಅರಕಾಸಿನ ಮಜ್ಜಿಗೆ ಕೊಟ್ಟಂಗಾಗುತ್ತೆ. ವಿನಾಕಾರಣ ಆತಂಕಕ್ಕೆ ಒಳಗಾಗಬಾರ್ದು. ಪರಿಸ್ಥಿತಿ ಗಂಭೀರವಾಗಿದ್ದಾಗ ಮಿತಿವ್ಯಯ ಮಾಡುವುದನ್ನು ಕಲಿಯಬೇಕು. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದ ಎಫೆಕ್ಟ್ ರಾಜ್ಯದ ಮೇಲೆ ದಿನಕ್ಕೂ ಘೋರ ಪರಿಣಾಮ ಬೀರುತ್ತಿದೆ. ಹೋಟೆಲ್ ಮಾಲೀಕರಂತೂ ಕಮರ್ಷಿಯಲ್ ಸಿಲಿಂಡರ್ ನಂಬಿಕೊಂಡು ಉದ್ಯಮ ಮಾಡೋಕೆ ಹಿಂದೇಟು ಹಾಕ್ತಿದ್ದಾರೆ. ಇಂಥ ಆತಂಕದ ನಡುವೆ ಆಹಾರ ಸಚಿವ ಮುನಿಯಪ್ಪ ನೀಡಿದ ಮಾಹಿತಿ ಹೋಟೆಲ್ಗಳಿಗೆ ಇಷ್ಟು ಸಿಲಿಂಡರ್ಗಳು ಸಾಕಾಗುತ್ವಾ ಅನ್ನೋ ಪ್ರಶ್ನೆ ಎಬ್ಬಿಸಿದೆ. 1,000 ಸಿಲಿಂಡರ್ ಒಂದು ದಿನಕ್ಕೆ ನಮಗೆ ಅವಕಾಶ ಇದೆ. ಎಂಟೈರ್ ಹೋಟೆಲ್ ಇಂಡಸ್ಟ್ರಿ ಅವರಿಗೆ ಕೊಡ್ತೇವೆ. ದಿನಕ್ಕೆ ಹೋಟೆಲ್ಗಳಿಗೆ ಕೇವಲ 1,000 ಸಿಲಿಂಡರ್ಗಳ ಪೂರೈಕೆ. ಸರ್ವಿಸ್ ಮಾಡೋರಿಗೆ ಮೊದಲು ಊಟ ಸಿಗಲಿ ಎಂದ ಮುನಿಯಪ್ಪ. ಸಿಲಿಂಡರ್ ಅಭಾವ ಕುರಿತು ಆಹಾರ ಸಚಿವ ಮುನಿಯಪ್ಪ ಐಒಸಿ, ಎಚ್ಪಿಸಿ, ಬಿಪಿಸಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಸಭೆ ಬಳಿಕ ಮಾತನಾಡಿದ ಸಚಿವ, ಹೋಟೆಲ್ಗಳಿಗೆ ದಿನಕ್ಕೆ 1,000 ಸಿಲಿಂಡರ್ಗಳನ್ನು ನೀಡೋಕೆ ನಿರ್ಧಾರ ಮಾಡಲಾಗಿದೆ. ಸರ್ವಿಸ್ ಮಾಡೋರಿಗೆ ಊಟ ಮಾಡೋಕೆ ಅವಕಾಶ ಸಿಗಲಿ ಅಂತ ಹೇಳಿದ್ದಾರೆ. ಈ ಎಸೆನ್ಷಿಯಲ್ ಸರ್ವಿಸಸ್ ಬಿಟ್ರೆ 1,000 ಸಿಲಿಂಡರ್ ಒಂದು ದಿನಕ್ಕೆ ನಮಗೆ ಅವಕಾಶ ಇದೆ. ಇದನ್ನ ಎಂಟೈರ್ ಹೋಟೆಲ್ ಇಂಡಸ್ಟ್ರಿ ಅವರಿಗೆ ಕೊಡ್ತೇವೆ. ಅವ್ರಿಗೊಂದು ಅಸೋಸಿಯೇಷನ್ ಇದೆ ಮತ್ತು ಡಿಸ್ಟ್ರಿಬ್ಯೂಟರ್ ರಿಜಿಸ್ಟ್ರು ಇವೆಲ್ಲ ಇದೆ. ಏನಲ್ಲಿ ಸರ್ವಿಸ್ ಮಾಡೋರ್ಗೆ ಊಟ ಮಾಡ್ಕೊಳ್ಳೋಕೆ ಅವಕಾಶ ಆಗ್ಬೋದು ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಆ ಸರ್ವಿಸ್ ಮಾಡೋರು ಊಟಕ್ಕೆ ಎಲ್ಲಿ ಹೋಗೋಕ್ಕಾಗಲ್ಲ. ಒಂದು ವಾರ ಇದನ್ನು ಸುಧಾರಿಸ್ಕೊಂಡ್ರೆ ಬಹುತೇಕ ಮೂಮೆಂಟ್ ಚೆನ್ನಾಗಿದೆ. ನಮಗಿನ್ನೂ ಹೆಚ್ಚಿನ ಹಡಗುಗಳು ಬರೋದಿದೆ. ಅದರ ಮುಖಾಂತರ ಮುಂದಿನ ವಾರದಿಂದ ಸುಧಾರಿಸ್ತೀವಂತ ಆಶಾಭಾವನೆ ಇದ್ದೀವಿ. ನಾನು ಅಪೀಲ್ ಮಾಡ್ತೀನಿ, ಬಹಳ ವಿಶೇಷವಾಗಿ ಸ್ವಲ್ಪ ಎಲ್ಲ ಸುಧಾರಿಸಿದ್ರು ಹೋಟ್ಲು ಅಸೋಸಿಯೇಷನ್ಗೆ ಅಥವಾ ಹೋಟ್ಲು ಮಾಲೀಕರಿಗೆ ಏನೂ ಇಲ್ಲ ಅಂತ ಹೇಳಿದ್ದಕ್ಕೆ ಅಟ್ಲೀಸ್ಟ್ ಅವ್ರು ಕೆಲಸ ಮಾಡೋರಾದರೂ ಊಟ ಮಾಡಿಕೊಳ್ಳಿ ಈ ವಾರ. ಅದಾದಮೇಲೆ ಇಂಪ್ರೂವ್ಮೆಂಟ್ ಆಗಲೇ ಆಗ್ತದೆ ಅಂತ ನಾನು ಆಶಾಭಾವನೆ ಹೊಂದಿದ್ದೀನಿ. ಹೋಟೆಲ್ಗಳಿಗೆ ಕೇವಲ 1,000 ಸಿಲಿಂಡರ್ಗಳು ಸಾಕಾ? ರಾಜ್ಯ ಸರ್ಕಾರಕ್ಕೆ ಹೋಟೆಲ್ ಮಾಲೀಕರಿಂದ ಆಕ್ರೋಶದ ಪ್ರಶ್ನೆ. ಮುನಿಯಪ್ಪ ಹೇಳಿಕೆಗೆ ಹೋಟೆಲ್ ಮಾಲೀಕರು ಗರಂ ಆಗಿದ್ದಾರೆ. ಬೆಂಗಳೂರಿನಲ್ಲೇ 40,000ಕ್ಕೂ ಅಧಿಕ ಹೋಟೆಲ್ಗಳಿವೆ. ಇವರು ಕೇವಲ 1,000 ಕೊಟ್ಟರೆ ಹೇಗೆ ಮೇಂಟೈನ್ ಮಾಡೋದು? ಹೀಗೆ ಆದ್ರೆ ಶಟರ್ ಎಳೆದು ಹೋಟೆಲ್ಗಳನ್ನ ಬಂದ್ ಮಾಡಬೇಕಾಗುತ್ತೆ ಅಂತ ಕಿಡಿಕಾರ್ತಿದ್ದಾರೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪನವರು ಇವತ್ತು ಮೀಟಿಂಗ್ ಮಾಡಿದ್ದಾರೆ. ಹೋಟೆಲ್ಗಳಿಗೆ ನಾವು 1,000 ಸಿಲಿಂಡರ್ಗಳನ್ನ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಹೋಟೆಲ್ ಮಾಲೀಕರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳ್ತಾ ಹೋಗ್ತೀನಿ. ಸರ್, 9,000 ಅವರಿಗೆ ಸಿಗುವಂತದ್ದು ಪ್ರತಿನಿತ್ಯ, ಅದರಲ್ಲಿ 1,000 ಹೋಟ್ಲವ್ರಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ಇದು ಸಾಧ್ಯ ಆಗುತ್ತಾ, ಸಾಕಾಗುತ್ತಾ? ನೋಡಿ, ಬೆಂಗಳೂರಲ್ಲಿ ಒಂದು 15,000 ಹೋಟೆಲ್ಗಳಿದೆ. ಈ 1,000 ಕೊಟ್ಟರೆ ಇದನ್ನ ಬ್ಲ್ಯಾಕ್ ಮಾರ್ಕೆಟಿಗೆ ಇನ್ನೂ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ ಗೌರ್ಮೆಂಟ್. ಅದಕ್ಕೆ ದಾರಿ ಮಾಡಿಕೊಡ್ತದೆ. ಈಗ ಇಲ್ಲಾಂದ್ರೆ ಕೆಲವು ಹೋಟೆಲ್ಗಳು ಕ್ಲೋಸ್ ಆಗಿದೆ. ಆಲ್ರೆಡಿ ಇವರು ಕೊಟ್ಟಿಲ್ಲ ಅಂದ್ರೆ ಆಟೋಮೆಟಿಕ್ ಬಂದು ಹಾಕೊಂಡು ಬಾಗಿಲು ಹಾಕೊಂಡಿರ್ತಾರೆ. ನೋಡಿ, ಇನ್ನೊಂದು ವಾರ ಕಾಯ್ಬೋದು. ಇಲ್ಲ, ಫುಲ್ ಈಗ ಶಟರ್ ಹಾಕೊಂಡು ಕೂತ್ಕೋಬೇಕು. ಒಂದೊಂದು ಹೋಟೆಲ್ಗಳಿಗೆ 1 ಸಿಲಿಂಡರ್ ಕೊಡೋಕ್ಕಾಗಲ್ಲ. ಮೈಸೂರು ಜಿಲ್ಲಾ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಸಿ ನಾರಾಯಣಗೌಡ ಮಾತನಾಡಿ, ಹೋಟೆಲ್ಗಳಿಗೆ 1,000 ಕೊಟ್ಟರೆ ಯಾವ ಮೂಲೆಗೂ ಸಾಕಾಗಲ್ಲ, ಕೊನೆ ಪಕ್ಷ 20% ಕೊಡಿ ಅಂತಿದ್ದಾರೆ. ಮೈಸೂರು ಜಿಲ್ಲಾ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದ ಸಿ ನಾರಾಯಣಗೌಡ ನಮ್ಮ ಜೊತೆಗಿದ್ದಾರೆ. ಸರ್, ಸಚಿವರು ಇವತ್ತು ತಿಳಿಸಿದ್ದಾರೆ, ಹೋಟೆಲ್ಗಳಿಗೆ 44,000 ಹೋಟೆಲ್ಗಳಿಗೆ 1,000 ಸಿಲಿಂಡರ್ ಅಷ್ಟೇ ಕೊಡೋಕೆ ಸಾಧ್ಯ ಅಂತ. 44,000 ಹೋಟೆಲ್ಗಳು ಬೆಂಗಳೂರಲ್ಲಿ ಮಾತ್ರ ಇದ್ದಾವೆ. ಬೆಂಗಳೂರು ಒಂದಕ್ಕೆ 1,000 ಎಲ್ಲಿ ಒಂದೊಂದು ಹೋಟ್ಲಿಗೆ ಒಂದು ಕೊಡೋಕ್ಕೂ ಸಾಕಾಗೋದಿಲ್ಲ. ಅದರಿಂದ
ಅವರು ಈ ನಿರ್ಧಾರ ಹಿಂದೆ ತಗೋಬೇಕು. ಏನು ಕೊನೆ ಪಕ್ಷ 20% ನಾವು ಏನು ಕೇಳಿದ್ವಿ ಅದನ್ನು ಕೊಟ್ಟರೆ ಅನುಕೂಲ ಆಗುತ್ತೆ. ಬೆಂಗಳೂರು ಒಂದಕ್ಕೆ 1,000 ಕೊಟ್ಟರೆ ಯಾವ ಮೂಲೆಗೂ ಆಗೋದಿಲ್ಲ, ಒಬ್ಬರಿಗೂ ಅರಕಾಸಿನ ಮಜ್ಜಿಗೆ ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಮಾಹಿತಿ ನೀಡಿದ ಮುನಿಯಪ್ಪ, ಪರಿಸ್ಥಿತಿ ಗಂಭೀರ ಇದ್ದಾಗ ಮಿತವ್ಯಯ ಮಾಡಿ ಅಗತ್ಯ ಸೇವೆಗಳಿಗೆ ಒಟ್ಟು 5,200 ಸಿಲಿಂಡರ್ಗಳನ್ನು ಕೊಡುತ್ತೇವೆ ಅಂತ ಹೇಳಿದ್ರು. ಇಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯ ಇಂದು ಕೇಂದ್ರಕ್ಕೆ 2ನೇ ಪತ್ರ ಬರೆಯುತ್ತಾರೆ ಅಂತ ಹೇಳಿದ್ರು. ಗ್ರಾಹಕರಲ್ಲಿ ಒಂದು ಮನವಿ, ವಿನಾಕಾರಣ ಆತಂಕಕ್ಕೆ ಒಳಗಾಗಬಾರ್ದು. ವಿನಾಕಾರಣ ನಾರ್ಮಲ್ ರಿಜಿಸ್ಟರ್ಗೆ ಮೊದಲು ಡಬಲ್ ಮಾಡೋಕ್ಕೂ, ಪರಿಸ್ಥಿತಿ ಗಂಭೀರವಾಗಿದ್ದಾಗ ಮಿತಿವ್ಯಯ ಮಾಡೋದನ್ನು ಕಲಿಯಿರಿ. ಅದರ ಮುಖಾಂತರ ಸರಿ ಹೋಗೋಕ್ಕೆ ಸಾಧ್ಯವಿರ್ತದೆ. ಹಾಸ್ಪಿಟಲ್ಸ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಸೀಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಫಿಶರೀಸ್ ಇಂಡಸ್ಟ್ರೀಸ್, ಇವೆಲ್ಲಕ್ಕೂ ಕೂಡ ಎಸೆನ್ಷಿಯಲ್ ಏರ್ಲೈನ್ಸು, ರೈಲ್ವೆ ಕ್ಯಾಂಟೀನ್ಸು, ಇಂದಿರಾ ಕ್ಯಾಂಟೀನು ಇವೆಲ್ಲ ಈಗ ಹೇಳಿದೆ. ಇವೆಲ್ಲ ಸೇರಿ ಒಂದು 4,200 ಪ್ಲಸ್ 1,200 5,200 ಸಿಲಿಂಡರ್ ಎಸೆನ್ಷಿಯಲ್ ಸರ್ವಿಸಸ್ಗೆ ಕೊಡ್ತಾ ಇದ್ವಿ. ಮಾನ್ಯ ಮುಖ್ಯಮಂತ್ರಿಗಳು 2ನೇ ಪತ್ರ ಮತ್ತೆ ಬರೀತಾ ಇದ್ದಾರೆ. ಇವತ್ತು ಪರಿಸ್ಥಿತಿ ಗಂಭೀರವಾಗಿದೆ, ಕೇಂದ್ರ ಸರ್ಕಾರ ಹೆಚ್ಚು ಜವಾಬ್ದಾರಿ ತೆಗೆದುಕೊಳ್ಬೇಕು, ಇಲ್ಲಿ ಹೆಚ್ಚು ಗ್ರಾಹಕರು ಆಹತರಾಗಿದ್ದಾರೆ, ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೇಂದ್ರ ಸರ್ಕಾರ ಕೊಡಬೇಕು ಮತ್ತು ಸಂಬಂಧಪಟ್ಟ ಮಂತ್ರಿಗಳಿಗೂ ಕೂಡ 1ನೇ ಪತ್ರ ಬರೆದಿದ್ರು, ಈಗ 2ನೇ ಪತ್ರ ಬರೀತಾ ಇದ್ದಾರೆ. ಅಡುಗೆ ಅನಿಲದ ಅಭಾವದ ನಡುವೆ ಸಾರ್ವಜನಿಕರು ಇಂಡಕ್ಷನ್ ಸ್ಟವ್ಗಳ ಮೊರೆ ಹೋಗಿದ್ದಾರೆ. ಸರ್ವೆ ಪ್ರಕಾರ ಮಾರ್ಚ್ನಲ್ಲಿ ಹೆಚ್ಚು ಇಂಡಕ್ಷನ್ ಸ್ಟವ್ಗಳು ಸೇಲ್ ಆಗಿವೆಯಂತೆ. ಸದ್ಯ ಮುನಿಯಪ್ಪ ಸಿಲಿಂಡರ್ ಹಂಚಿಕೆ ಮಾತು ಹೋಟೆಲ್ ಮಾಲೀಕರಿಗೆ ಎಳ್ಳಷ್ಟು ಇಷ್ಟವಾಗಿಲ್ಲ. ಹೀಗಾಗಿ ಆದಷ್ಟು ಬೇಗ ಸಮಸ್ಯೆ ಇತ್ಯರ್ಥ ಮಾಡಿ ಅಂತ ಮನವಿ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.